ನನ್ನ ಜನ ಅಧ್ಯಕ್ಷರೇ, ಕಂದಾಯ ಇಲಾಖೆ ತಹಸೀಲ್ ಆಫೀಸ್ಗೆ ಒಂದು ವೇಳೆ ನನ್ನ ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಕೆಸಿಂದ ತಹಸೀಲ್ ಆಫೀಸ್ದೊಳಗೆ ಹೋಗ್ತಾರೆ ಅಧ್ಯಕ್ಷರೇ. ಚಪ್ಪಲಿ ಕಳೆದು ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ಮ ಕಡೆ, ಚಪ್ಪಲಿ ಕಳೆದು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ, ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡೋದೇ ಏನು ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಅಧ್ಯಕ್ಷರೇ, ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರೆಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಡ್ತಕ್ಕಂತ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂತ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದಾಗ ನಮ್ಮ ಸರ್ಕಾರದಿಂದ ಆಗ್ಯದ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡ್ರಿ ಅಧ್ಯಕ್ಷರೇ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರ ಅಧ್ಯಕ್ಷರೇ ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ತಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡ್ರಿ ಅಂದ್ರ, ಅವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರ್ಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು, ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿ ಆಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದ್ರು ಸರ್ಕಾರ ಏನ್ ಮಾಡ್ತಿತ್ತು ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ಮ ಹಿಂದಿನ ಸರ್ಕಾರದೊಳಗ, ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚಾಗಿ ಕೊಡ್ತಕ್ಕಂಥದ್ದು ಬಿ ನಿಂತು ಹೋಗ್ಯದ. ಎಷ್ಟೋ ಜನ ನಮ್ಮ ಕಡೆ ನಿಮ್ಗೆ ಹೇಳಿದ್ರಿ ಕಾರ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗ್ ರೊಕ್ಕ ಇರಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಮನೆಗೆ 6,000 ರಿಂದ 7,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ ಹಳ್ಳಿಯೊಳಗ. ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನ ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನೆಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು, 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗ್ಯದ ಅಂತ ಹೇಳಿ ನನ್ ಕಳ್ಕಳಿ ಅಧ್ಯಕ್ಷರೇ. ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೇಳಿದ್ರಿ ಹೆಂಡ್ರು, ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿಗೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.